ನಮಸ್ತೆ. ನಾನು ಕೂಸಪ್ಪ ಇರ್ಕೊಂಡದ್ದು. ಇನ್ನು ಊರು ಎನ್ನ ಉಜಿರೆ ಪಣ್ಣಾಗ ಉಜಿರೆ ಬಂಡಿ ಒಟ್ಟಿಗೆ ಹತ್ತು ದಯ ಪಣ್ಣಾಗ ಬೆಳ್ತಂಗಡಿ ತಾಲೂಕು ಉಜಿರೆ ಬಂಡಿ ಒಟ್ಟಿಗೆ ಉಜಿರೇಟ್ ಹತ್ತು ಧರ್ಮ ಪನ್ಪು ನಾವು ಮಾತ ದಿಕ್ಕಡ್ಲೆ ಇಪ್ಪುಂಡು ಯಾನ ಪ್ರತಿ ಒಂಜಿ ದಿಕ್ಕು ಲಪ್ಪು ಒಂದಿಪ್ಪು ಅಂಚ ದಿಪ್ಪುನಾಗ ಉಜಿರೇನೇ ಎಂದು ಪಣ್ಣದ ಪಣರಾಪಜಿ ಇಲ್ಲಿ ಉಜಿರೆ ಆದಿಪ್ಪು ಆಂಡ ಎನ್ನ ಯಾನು ಓಲು ಮತ್ತು ತಿರುಗು ಅಂದ ಇನ್ನು ಪಣರಾಪಜಿ ಯಾನು ಧರ್ಮೋಡು ಪಾತ್ರನದ ಪಣ್ಣಾಗ ಈ ವಿಷಯ ಧರ್ಮ ಸತ್ಯ ಎಂಚಿನ ಅಂದು ಗೊತ್ತಾವಡು ದಯಗಿಂದು ಪನ್ಪೆ ಪನ್ನಾಗ ಯಾನು ನೇರವಾದ ಪಣಪಣ ಈ ಭೂಮಿಡು ಈ ಮಣ್ಣಡು ಈ ಭೂಮಿ ತಾಯ್ದ ಮಣ್ಣಡು ಏತ್ ದೇವರು ಉಳ್ಳೇರು ಏತ್ ಶಕ್ತಿ ಉಂಡು ಆ ಶಕ್ತಿ ಕರೆಕ್ಟ್ ಅದು ಗೊತ್ತಾವಡು ನನಗೆ ಸತ್ಯ ಗೊತ್ತಾವಡು ದಾದಾ ಪಂಡದು ಇಜ್ಜಿನ ಅಂಡ ಈ ಭೂಮಿದ ಮಣ್ಣಡು ಏತು ಜನ ಬದುಕಿದರು ಆಕಲು ಬದುಕದಿತ್ತಲ್ಲ ಸೈತಿಲಕ್ಕ ಯಾನೊಂದು ಓಪನ್ ಪನ್ಪುಣ ಪಾತ್ರ ಅದೇ ಬಂಡ ಸತ್ಯ ಗೊತ್ತಾಯ್ಜಿನ ಅಂಡ ಇನಿಯ ಎಲ್ಲೆನ ಏಪಲ ಐಕ್ ಆಯನ ಮಂಡೇನೆ ಹಾಳಾದ ಬೋಪುಂಡು ಬಂಜಿದಿತ್ತು ನಾವು ಈ ವಿಷಯ ಇಪ್ಪುಂಡಿಗೆ ಐನ ಕಿದಯ ಪಾಡ್ನಾಡ ಮಾತ್ರ ಆ ವಿಷ ಕ್ಲೀನ್ ಆದ ಪೋಪುಂಡಿಗೆ ಈ ಬಂಜಿದ ಉಲೈಡೆಯ ವಿಷನ್ ದೀವನ್ನಾಂಡ ಆ ವಿಷ ಭಯಂಕರವಾದ ಇಂದ ಒಂದು ಪೋಪುಣ ಐಗೋಸ್ಕರ ಯಾನ ಪಣ್ಣೋದಿಲ್ಲ ಪ್ರಾಮಿಸ್ ಅದು ಸತ್ಯ ಎಂಚಿನ ಅಣ್ಣಪ್ಪಗೆ ಮಂಜುನಾಥೆ ಉಳ್ಳೇರುನಾಂಡ ಈ ಭೂಮಿದ ಮಿತ್ತು ಏತು ಸತ್ಯ ದೈವಲು ಉಳ್ಳೇರುನ ಅನ್ನನಾಂಡ ಈ ಸತ್ಯ ಗೊತ್ತಾವಡು ಸತ್ಯ ಪ್ರತಿ ಒರಿಯಾಗಲ ಗೊತ್ತುಂಡು ಆಂಡ ಎನ್ನ ಜೀವಗೂ ದಾದಾಪುನ ಪುಟ್ಟಿನ ಈ ಸಯ್ಯರ ಖಂಡಿತವಾದುಂಡು ಎನ್ನ ಒಂಜೇ ಪಾತ್ರ ಒಂದು ನೇರವಾದ ಪಾತ್ರ 99 ಜನ ಬದುಕು ಬೇರೆ ಇತ್ತನಾಂಡ ಯಾನು ಒರಿ ಸಯ್ಯೋಲಿ 99 ಜನ ಬದುಕು ಬೇರೆ ಇತ್ತನಾಂಡ ಯಾನು ಒರಿ ಖಂಡಿತವಾದಿ ಸಯ್ಯೋಲಿ ಆಂಡ 99 ಜನ ಸೈಪೇರ್ನ ನನಗ ಯಾನು ಒರಿ ಬದುಕುನ ಶಾಶ್ವತ 99 ಜನ ಬದುಕುತ್ತಾರಂದರೆ ನಾನು ಒಬ್ಬ ಸಾಯಲೇಬೇಕು. ಎಲ್ಲರೂ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳ್ತಾ ಇದ್ದಾರೆ, ಕನ್ನಡದಲ್ಲೇ ಮಾತಾಡಿ. ಹೌದು, ನೀವು ಹೇಳಿದ್ದು ಕರೆಕ್ಟ್. 99 ಜನ ಬದುಕುತ್ತಾರಂದರೆ ನಾನೊಬ್ಬ ಸಾಯೋದಕ್ಕೆ ದೊಡ್ಡ ಸಂಗತಿ ಏನಿಲ್ಲ. 99 ಜನವನ್ನು ನಾನು ಸಾಯಿಸಿ ನಾನೊಬ್ಬ ಬದುಕುವುದು ಬೇಡ. ನನ್ನ ಆ ಥರ ನಾನು ಏನಂದರೆ ನಾನು ಧರ್ಮವಾಗಿ ಹೇಳ್ತಾ ಇದ್ದೇನೆ, ಈ ಭೂಮಿಯಲ್ಲಿ ಹುಟ್ಟಿದ್ದೇನೆ, ಸತ್ಯ ಅಂತಂದ ಗೊತ್ತಾಗಬೇಕು. ಇಲ್ಲಾಂದರೆ ಈ ಭೂಮಿಯಲ್ಲಿ ಸತ್ಯನೂ ಇಲ್ಲ, ಮನುಷ್ಯ ಇದ್ರೂ ಅವ ಸತ್ತಾಗೆ ಮಣ್ಣಾಗಿ ಹೋದಾಗೆ. ಇದು ನನ್ನ ಒಂದು ಶಪಥ. ಇಲ್ಲಿ ಈಗ 100 ಶವಗಳನ್ನು ಹೂತಾಕಿದ್ದಾರೆ ಅಂತ ಒಬ್ಬ ಮುಂದೆ ಬಂದು ಹೇಳಿದ್ದಾರೆ. ಈಗ ಇವತ್ತು ಒಂದು ಶವ ಸಿಕ್ಕಿದೆ, ಇನ್ನೂ ಕೂಡ ಕೆಲವೊಂದು ಮೂಳೆಗಳು ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ. ಇನ್ನೂ ಕೂಡ ಇಲ್ಲಿ ಇನ್ನೂ ಶವಗಳು ಸಿಗ್ಬಹುದಾ? ನಿಮ್ಮ ಅನಿಸಿಕೆ ಏನು? ಇಲ್ಲಿ ಹೂತಾಕಿರೋದೆಲ್ಲ ನಿಜನಾ? ಇರ್ಬೋದಾ ಇನ್ನೂ ಕೂಡ ಶವಗಳು? ನಿಜನ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದು ಹೇಳಬೇಕಾಗಿದ್ದು, ಕರ್ಕೊಂಡು ಹೋಗ್ಬೇಕಾಗಿದ್ದು ಅಣ್ಣಪ್ಪ ಮಾತು ಮಂಜುನಾಥ. ಧರ್ಮಸ್ಥಳ ಟೆಂಪಲಲ್ಲಿ ಅವರು ಇದ್ದಾರಾ? ತೋರಿಸ್ಕೊಡ್ಬೇಕು. ಧರ್ಮಸ್ಥಳ ಟೆಂಪಲಲ್ಲಿ ಮಂಜುನಾಥ ಮತ್ತು ಅಣ್ಣಪ್ಪ ಇದ್ದಾರಂದರೆ ಈ ವಠಾರದಲ್ಲಿ ಎಷ್ಟು ನಮಗೆ ಹಿಂಸೆ ಆಗಿದೆ, ನನಗೆ ಹಿಂಸೆ ಆಗುವ ಹಾಗೆ ಅವ್ರಿಗೆ ಹಿಂಸೆ. ನಾನೀಗ ಮಾತಾಡುವಾಗ ನನಗೆ ಎಷ್ಟು ಬೇಸರ ಆಗ್ತದೆ, ಅದೇ ಥರ ಅವ್ರಿಗೆ ಅದಕ್ಕಿಂತ ಜಾಸ್ತಿ ಆಗಿರಬೇಕು. ಯಾಕಂದರೆ ಅವರು ಸತ್ಯ ಸೋಜದನವರು. ನಮಗೇನು ಗೊತ್ತು, ನಾವು ಮಾನವರು, ಅವರು ದೇವರ ರೂಪದಲ್ಲಿರೋದು. ಆದ ಕಾರಣ ಎಲ್ಲ ಗೊತ್ತಿರುವುದು ಅವರಿಗೆ, ಗೊತ್ತಾಯ್ತಾ? ನಾವೀಗ ಪ್ರಾರ್ಥನೆ ಮಾಡೋದು ಯಾರಿಗೆ? ಅವರಿಗೆ ಮಾಡೋದು. ಅವ್ರಿಗೆ ತಕ್ಕಂಥ ಅವರು ಕಲಿಸ್ಬೇಕು. ಇಂಥದ್ದು ಈ ಥರ ಆಗಿದೆ, ನನಗೇನು ಸಹಿಸಿಕೊಳ್ಳುವಂಥ ಶಕ್ತಿ ಇಲ್ಲ ಅಂತ ಅವರು ಹೇಳಬೇಕು. ಯಾರು? ದೇವರು ಅವರನ್ನು ಈ ಥರ ಮಾಡಿ ಅವರನ್ನು ಕರ್ಕೊಂಡು ಹೋಗುವಂಥ ಇದಿರೋದು. ಉದಾಹರಣೆಗೆ ಹಾಗಾದ್ರೆ ದೇವರು ಇಲ್ಲಲ್ವಾ? ನಾನು ಹೇಳ್ತಾ ಇರೋದು ಸತ್ಯಕ್ಕೆ ಒಂದು ಇದಿಲ್ಲ ಅಂದರೆ ನಾವೀಗ ನಾನೀಗ ಮಾತಾಡ್ತೀವಿ, ನಾವು ಸತ್ತಾಗೆ ಅಲ್ವಾ? ಅದಕ್ಕೆ ಇದಿಲ್ವಲ್ಲ, ನಾವು ಯಾಕೆ ಬದುಕುದು? ವೇಸ್ಟ್ ಅಲ್ವಾ? ಆ ಥರ. ಅದಕ್ಕೆ ದೈವದವರು ಇದ್ದಾರಂದರೆ ಅವರಿಗೆ ಗೊತ್ತಾಗ್ತದೆ, ಅವರು ಈ ಥರ
ಎಂಥದ್ದು ಯಾವ ಥರ ಈಗ ನಿಮಗೆ ಮಾಧ್ಯಮವ್ರಿಗೆ ಗೊತ್ತುಂಟು ಯಾವ ಥರ ಆಗಿದೆ ಏನು ಯಾವುದು ಸಿಗಲಿಲ್ಲ. ದವಕ್ಕೆ ಫೀಸ್ ಸಿಗ್ತಿದೆ, ಪಾನ್ ಕಾರ್ಡ್ ಸಿಗ್ತಿದೆ, ATM ಸಿಗ್ತಿದೆ, ಯಾರ್ದು ಎಕ್ಸಾಂಪಲ್. ಹೌದು. ನಾನೀಗ ಉದಾಹರಣೆ ಹೇಳ್ತಾ ಇರೋದು. ಎಲ್ಲಿ ಸುಸೈಡ್ ಮಾಡಿಕೊಡೋದು ತನಿಖೆ ಮಾಡಬೇಕಾದನ್ನು. ತನಿಖೆ ಎಲ್ಲಿ ಮಾಡಿದ್ದು? ಉದಾಹರಣೆಗೆ ಬೆಲಾಲಲ್ಲಿ ಮಾಡಿದ್ದ. ಅವಳು ಸುಸೈಡ್ ಮಾಡ್ಕೊಂಡಿದ್ದು ಯಾರು? ಲಕ್ಷ್ಮಿ ಅಂತ ಹೇಳುವವರು ಸುಸೈಡ್ ಮಾಡ್ಕೊಂಡು ಬೆಲಾಲಲ್ಲಿಯಾ? ಉದಾಹರಣೆ ಎಕ್ಸಾಂಪಲ್ ಹೇಳಿ, ಬೆಲಾಲಿ ಅಂತ ಹೇಳಿದ್ದಲ್ಲ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಅವಳಿಗೆ ಬಂದು ಊತ ಹಾಕಿದೆ ಇಲ್ಲಿ ATM ಅನ್ನು ಎಲ್ಲ. ಆ ATM ಎಲ್ಲ ಬಂದು ಅಲ್ಲೇ ಬಂದು ಬಿದ್ದದ್ದು ಹೇಗೆ? ಉದಾಹರಣೆಗೆ ಹೇಳೋದು, ಹೌದಲ್ವಾ? ನಂದೀಗ ಒಂದು 5 ಸೆನ್ಸ್ ಜಾಗ ಇರ್ತದೆ. ನಿಮ್ಮ ಒಂದು ವಸ್ತು ನೀವೀಗ ಸುಸೈಡ್ ಮಾಡ್ಕೊಳ್ತೀರಿ. ನಿಮ್ಮ ವಸ್ತು ನನ್ನ ಒಂದು ಪ್ಲೇಸಿಗೆ ಬಂದು ಬೀಳಬೇಕಾದ ಕಾರಣ ಎಂತ? ಹೌದಲ್ವಾ? ಆ ಥರ ನಾವು ಹೇಳ್ತಾ ಇರೋದು. ಸತ್ಯ ಯಾವುದಿದ್ರು ಯಾರು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗದಿದ್ದರೆ ಆಗಲೇಬೇಕು. ಆಗದಿದ್ದರೆ ಈ ಭೂಮಿಯಲ್ಲಿ ನಾವು ಹುಟ್ಟಿ ಬೆಳೆದು ಈ ಥರ ವ್ಯವಹಾರ ಬಿಸ್ನೆಸ್ ಮಾಡ್ತಾಯಿರೋ ನಾವು ಸತ್ತಾಗಿ. ಯಾವತ್ತು ನಾವು ಏನೇ ಆಗಲಿ, ನನ್ನೊಂದು ಮಾತಿದೆ, ತುಳುವಲ್ಲಿ ಹೇಳ್ಬೇಕಾ ಕನ್ನಡದಲ್ಲಿ ಹೇಳ್ಬೇಕು? ಕನ್ನಡದಲ್ಲಿ ಹೇಳಿ. ಹಾಂ, ಎಲ್ಲರಿಗೂ ಗೊತ್ತಾಗುತ್ತೆ. ಒಳ್ಳೆಯದು ಮಾಡಿ 10 ದಿವಸ ಬದುಕ್ಬೋದು ನಾವು, ಕೆಟ್ಟದು ಮಾಡಿ 100 ದಿವಸ ಬದುಕೋದು ಒಳ್ಳೆಯದಲ್ಲ. ಎಡ್ಡೆ ಮಲ್ತದು ಎಡ್ಡೆ ಪಾತೆರ ಸತ್ಯ ಪಂಡದ ಪತ್ತಿನ ಬದುಕಲ, ಸುಳ್ಳು ಪಂಡದ ನೂದಿನ ಬದುಕೋರ್ಚಿ. ತುಳುವಲ್ಲಿದ್ದು ಮಾತು ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ನನಗೆ ಏನಂದರೆ, ನೀವೀಗ ಮಾಧ್ಯಮ ನಾನು ಹೇಳ್ತಾ ಇರೋದೇನೆಂದರೆ, ತಪ್ಪು ಯಾರು ಮಾಡಿದವ ಅವನಿಗೆ ಶಿಕ್ಷೆ ಆಗಲೇಬೇಕು. ಅವನು ಮೆರವಣಿಗೆ ಆದ್ರೂ ಪರವಾಗಿಲ್ಲ. ಅವತ್ತು ಒಂದು ದಿವಸ ನನಗೆ ನಡೀಲಿಕ್ಕೆ ಆಗದಿರೋದು ಯಾವುದರ ಆ ಥರದ್ದು ಬರ್ತೇನೆ ನಾನು ನೋಡಲಿಕ್ಕೆ. ಯಾವತ್ತು ಹೆಣ್ಣು ಮಗಳು, ಒಂದು ಹೆಣ್ಣು, ಇವರಿಗೆ ಗೊತ್ತುಂಟ, ಒಂದು ಹೆಣ್ಣು ಮಗಳನ್ನು ಸಾಕಬೇಕಾದ್ರೆ ಆ ಮಕ್ಕಳು ಎಷ್ಟು ದಿವಸ ತಂದೆ ತಾಯಿ ಒಟ್ಟಿಗೆ ಇರ್ತಾರೆ ಹೇಳಿ? ನೀವೇ ಹೇಳಿ, ಮಾಧ್ಯಮದವರು ನೀವೇ ಹೇಳಬೇಕು. ಹೇಳಿ, ಗೊತ್ತುಂಟ ನಿಮಗೆ ಎಷ್ಟು ದಿವಸ ಇರ್ತಾರೆ? ಹುಟ್ಟಿ 7 ವರ್ಷ ಆದ ತಕ್ಷಣ ಶಾಲೆಗೆ, ಹೌದಲ್ವಾ? ಆಮೇಲೆ ಬಂದರೆ ಮಕ್ಕಳು ಸಂಜೆ ಮಲಗ್ತಾರೆ, ಹೌದಲ್ವಾ? ಆಮೇಲೆ ಶಾಲೆ ಹೋಗೋದು, ಶಾಲೆ ಹೋದ್ಮೇಲೆ ಮದುವೆ, ಹೌದಲ್ವಾ? ಅದನ್ನೆಲ್ಲ ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಯಾವತ್ತುಂಟಲ್ಲ, ಹೆಣ್ಣು ಆಯನ ಮಗಳತ್ತ ಮಲ್ಲತ್ತಿಯ ಅಂತ ಹೇಳಬಾರ್ದು. ಹೊಟ್ಟೆ ಊರಿ ಎಲ್ಲರಿಗೂ ಒಂದೇ. ಅವರು ಒಂದು ಕರ್ಲು ತುಂಡಾಗಿ ಬಂದರೆ ಅವರಿಗೆ ಗೊತ್ತಾಗ್ತದೆ ಅದರ ಬಗ್ಗೆ ಏನು ಅಂತ, ಇಲ್ಲಂತ ಗೊತ್ತಾಗಲ್ಲ. ಗೊತ್ತಾಯ್ತಾ? ನನ್ನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಓಪನ್ ಹೇಳ್ತೇನೆ, ನನ್ನನ್ನು ಏನು ಯಾರಿಗೆ ಮಾಡಲಿಕ್ಕಾಗೋದು? ನಾನು ಸತ್ಯ ಧರ್ಮದಲ್ಲಿ ಮಾತಾಡಿದ್ದು, ಗೊತ್ತಾಯ್ತಾ? ಯಾರು ಏನು ಅವನ ಇವನ ನಾನು ಯಾವುದು ಅಲ್ಲಲ್ಲ, ಅವನ ಇವನ ಅದು ಅವನಿಗೆ ಗೊತ್ತುಂಟು. ಹುಟ್ಟಿದ ತಕ್ಷಣ ಜಾತಕ ಬರೆದು ಎಷ್ಟು ತಿಂಗಳ ಮೇಲೆ? 7 ತಿಂಗಳ ಮೇಲೆ ಜಾತಕ ಬರೆಯೋದು ಯಾಕೆ? ಒಂದು ಮಗು ಹುಟ್ಟಿದ ಮೇಲೆ ಜಾತಕ ಬರೆಯೋದು ಪಂಡಿತರು ಯಾಕೆ 7 ತಿಂಗಳ ಮೇಲೆ? ಅಷ್ಟವರೆಗೆ ಅವನು ಬರೀಲಿಕ್ಕೆ ಉಂಟದ್ದು ಯಾರು? ಬ್ರಹ್ಮ. ಗೊತ್ತಿಲ್ಲ ನನಗೆ, ಬ್ರಹ್ಮನನ್ನು ನಾನು ನೋಡಲಿಲ್ಲ. ಉದಾಹರಣೆ ಹೇಳ್ತಾ ಇರೋದು ನಾನು, ಗೊತ್ತಾಯ್ತಾ? ಆದರೆ ಮನಸ್ಸಿಗೆ ಬೇಜಾರಾಗಿ ನಾನೇ ಹೇಳ್ತಾ ಇರೋದು. ಇದು ಬೇಕಾ? ನನಗೆ ಬೇಸರ ಆಗೋದಂತ, ಇಷ್ಟು ವರ್ಷದಲ್ಲಿ ಇದು ಬೇಕಾ? ನಾನು ಕೇಳ್ತಾ ಇರೋದೇನು, ಇದು ಯಾರ ದುಡ್ಡು? ನಾವು ಕಷ್ಟಪಟ್ಟ ದುಡ್ಡು. SIT ಆಗಲಿ, CID ಆಗಲಿ, ಯಾರೇ ಆಗಲಿ, ಯಾರ ದುಡ್ಡಪ್ಪ? ನಮ್ಮ ದುಡ್ಡು ತಾನೇ. ನಮ್ಮ ದುಡ್ಡನ್ನು ನಾವು ಅಲ್ಲಲ್ಲ, ಒಂದು ಒಳ್ಳೆಯ ಉಪಯೋಗಕ್ಕೆ ಯೂಸ್ ಮಾಡ್ಬೋದು, ಅಲ್ಲ ಅಂತ ಹೇಳೋದಿಲ್ಲ. ಯಾವುದಕ್ಕೆ? ಇಮಿಡಿಯೇಟ್ಲಿ 1 ವರ್ಷ 2 ವರ್ಷ ಇದನ್ನು ನೋಡಿ ಯಾವ ಥರ ಆಯಿತು. ಯಾರ ದುಡ್ಡು? ಯಾರ ತಲೆ ಮೇಲೆ ಬೀಳುವುದಕ್ಕಿಂತ ಸತ್ಯ ಗೊತ್ತಾಗಲಿ, ಹೋಗಲಿ. ಇನ್ನೂ ವಾಪಸ್ ಟ್ಯಾಕ್ಸ್ ಹಾಕಲಿ. ಈಗ ಅಲ್ಲಿ ಇಷ್ಟ ಆಗಿದೆ, ಧರ್ಮಸ್ಥಳದ ಇಷ್ಟ ಆಗಿದೆ, ಇಷ್ಟು ಕೋಟಿ ಕಷ್ಟ ಆಗಿದೆ, ನಿಮಗೆ ಟ್ಯಾಕ್ಸ್ ಇಷ್ಟು ಹಾಕಲಿ, ತೊಂದರೆ ಇಲ್ಲ, ನಾನು ಸಹ ಕೊಡ್ತೇನೆ.
ಸತ್ಯ ಗೊತ್ತಾಗಬೇಕು. ಹೌದು. ಸತ್ಯ ಗೊತ್ತಾಗಬೇಕು. ಯಾರು ತಪ್ಪು ಮಾಡಿದರೂ ಅವನಿಗೆ ಉಂಟಲ್ಲ, ಅದು ಯಾವ ಶಿಕ್ಷೆ ಕೊಡಬೇಕು ನನ್ನ ಬಾಯಲ್ಲೇ ಬರೋದಿಲ್ಲ. ಅವನಿಗೆ ಶಿಕ್ಷೆ ಯಾವುದು ಕೊಟ್ಟರೂ ಸಾಲದಂತ ಆಗ್ತದೆ. ಈ ಥರ ಆಗಿದ್ದಕ್ಕೆ ಹೇಳ್ತಿರುವಂಥ ಈ ಮಾಧ್ಯಮದಲ್ಲಿ ಈ ಥರ ಅಂತ ನ್ಯೂಸ್ ಬಂದ ಮೇಲೆ ನಮಗೆ ವಿಷಯ ಗೊತ್ತಾದ ಮೇಲೆ ನಾವೀಗ ಅವನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಹೇಳಲಿಕ್ಕೆ ನಮ್ಮ ಬಾಯಲ್ಲಿ ಬರೋದಿಲ್ಲ. ಅಂದರೆ ಆ ಥರ ಅದು ನೀವು ಅನುಮೋದನೆ ಮಾಡಬೇಕು. ಯಾವ ಥರ ಇವರು ಹೇಳ್ತಾರೆ ಅಂತ ಅದಕ್ಕೋಸ್ಕರ ಹೇಳ್ತಾರೆ. ಯಾರೇ ಆಗಲಿ ಅಣ್ಣಪ್ಪ ಮಂಜುನಾಥ ಧರ್ಮಸ್ಥಳದಲ್ಲಿ ಇದ್ದರೆ, ಈ ಭೂಮಿಯಲ್ಲಿ ಇದ್ದರೆ ಎಷ್ಟು ದೇವರುಗಳು ಇದ್ದಾರೆ ಅಂತ ಇನ್ನೂ ಹರಕೆ ಸಾಧಾರಣ ಇನ್ನು ಎಕ್ಕಬೇಕಷ್ಟೇ. ಎಷ್ಟು ಇನ್ನೂ ವಾಪಸ್ ಯಾರಿಗೆ ಹರಕೆ ಇಡಬೇಕು ಅಂತ ಅಷ್ಟು ಇಟ್ಟಾಗಿದೆ ಅಂತ ಕಾಣ್ತದೆ ನನಗೆ ಗೊತ್ತಿಲ್ಲ. ಉದಾಹರಣೆ ನನ್ನೊಂದು ಮೈಂಡಲ್ಲಿರೋದು, ಏನಾಗಲಿ ಸತ್ಯ ಗೊತ್ತಾಗಬೇಕು. ನಾನು ಅಷ್ಟೇ ಹೇಳ್ತಾ ಇರೋದು. ಸೂರ್ಯದೇವರಲ್ಲಿ ಚಂದ್ರದೇವರು ಸೂರ್ಯದೇವರಲ್ಲಿ ಹೇಳ್ತಾ ಇರೋದು. ಇದು ಅಣ್ಣಪ್ಪ ಮಂಜುನಾಥನಿಗೆ ಬಿಟ್ಟಿದ್ದು. ಮತ್ತು ಒಂದು ವೇಳೆ ಇದರಲ್ಲಿ ಏನಾದರೂ ಸತ್ಯ ಗೊತ್ತಾಗಿ ಮರೆಮಾಚಿ ಅವರು ರಕ್ತಕಾರಿ ಸಾಯುವುದು ಖಂಡಿತ. ಇದೇ ರೋಡಲ್ಲಿ 10 ವರ್ಷ ಆಗಲಿ 15 ವರ್ಷ ಆಗಲಿ ಇದೇ ಧರ್ಮಸ್ಥಳ ರೂಟಲ್ಲಿ ಯಾರು ಸತ್ಯ ಗೊತ್ತಾಗಿ ಅದನ್ನು ಮರೆಮಾಚಿ ಮಾಡಿದ್ದಾರೆ, ಇದೇ ರೋಡಲ್ಲಿ ರಕ್ತಕಾರಿ ಸಾಯುವುದು ಖಂಡಿತ. ಅದು ಆಕ್ಸಿಡೆಂಟ್ ಆಗಿರ್ಬೋದು, ಅವನು ಕಾರಿಸ್ತಾನೆ ಖಂಡಿತ. ಅಣ್ಣಪ್ಪ ಮತ್ತು ಮಂಜುನಾಥ ಯಾರ ಕಿಸೆಯಲ್ಲಿ ಇಲ್ಲ ರೀ. ಯಾರ ಕಿಸೆಯಲ್ಲಿ ಮೊಬೈಲ್ ದೈವಗಳು ಯಾರ ಕಿಸೆಯಲ್ಲಿಲ್ಲ, ಗೊತ್ತಾಯ್ತಾ? ಯಾರು ಕ್ರಯಗೆ ತಗೊಳ್ಲಿಕ್ಕಿಲ್ಲ ದೈವಗಳನ್ನು. ದೈವವನ್ನು ಯಾರು ಸಂಶೋಧನೆ ಮಾಡಿದವೇ ಇಲ್ಲ. ಅವನು ಯಾವ ಥರ ಆಗಿ ಅವನನ್ನು ಮೂಲೆಗೆ ಹಾಕ್ಬೋದು. 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, ಅನಂತ ದಿನ, ಲೆಕ್ಕ ಇಲ್ಲದ ದಿವಸ ಹಾಕ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಏನಾದರೂ ಸತ್ಯ ಗೊತ್ತಾಗಲಿ. ನಾವು ಯಾರ ಬಗ್ಗೆ ಕೈ ತೋರಿಸಿ ಮಾತಾಡಲ್ಲ. ಧರ್ಮ ಯಾವ ಥರ ಇದೆ ಅವನಿಗೆ ಬಿಟ್ಟಿದ್ದು. ಅಣ್ಣಪ್ಪ ಮತ್ತು ಮಂಜುನಾಥನೇ ಅವರು ಇದ್ದಾರೆ ಅಂದರೆ ನಾಗ ಬ್ರಹ್ಮರು ಇದ್ದಾರೆ ಭೂಮಿಯಲ್ಲಿ ಅಂದರೆ ಒಟ್ಟಿಗೆ ಇರೋದು. ಅವನು ಪಂಜುರ್ಲಿ ಇದ್ದಾನಂದ್ರೆ ನಾಗ ಬ್ರಹ್ಮ ಇರಲೇಬೇಕು, ನೆನಪಿಟ್ಟುಕೊಳ್ಳಿ. ಭೂಮಿಗೆ ಸ್ಥಾಪಕಾಗಿ ಬಂದದ್ದು ನಾಗಬ್ರಹ್ಮರು. ಅವರು ಬಂದ ಮೇಲೆ ಅಣ್ಣಪ್ಪ ಇದ್ದಾನಂದರೆ ನಾಗಬ್ರಹ್ಮರು ಇರಲೇಬೇಕು, ಇದು ನೆನಪಿಟ್ಟುಕೊಳ್ಳಿ. ಅಷ್ಟೇ ಹೇಳಿ ನಾನು ಬಯಸ್ತೇನೆ. ಮಂಜುನಾಥ ಅಣ್ಣಪ್ಪನಿಗೆ ಮತ್ತು ಎಲ್ಲ ಕುಲದೇವರಿಗೆ ಮತ್ತು ನಮ್ಮ ಭೂಮಿಯಲ್ಲಿ ಇದ್ದಂಥ ಪ್ರತಿಯೊಂದು ದೈವದವರಿಗೆ ಹಾರೈಸುವುದೇನೆಂದರೆ ಸತ್ಯ ಹೊರ ಬರಲಿ, ಅಷ್ಟೇ. ಧನ್ಯವಾದ.